ನಮಸ್ಕಾರ. ಇವತ್ತು ನಾವು ನಿಮ್ಗೆ ಮಹಾರಾಣಿ ಅಹಲ್ಯಾದೇವಿ ಹೋಳ್ಕರ್ ಜೀವಿಸಿದಂಥ ಮಹೇಶ್ವರದಲ್ಲಿ ಒಂದು ದಿವಸ ಕಳೆದ್ವಿ. ಆ ಒಂದು ದಿವಸದ ಅನುಭವಗಳನ್ನು ಇವತ್ತು ನಿಮ್ಮ ಕೂಟಾಗ ಹಂಚ್ಕೊಂತಂತಿ. ಮೊದಲು ನಾವು ಅಹಲ್ಯಾದೇವಿಯ ಅರಮನೆಗೆ ಹೋದ್ವಿ. ರಾಜವಾಡ ಅಂತಾರೆ ಅದಕ್ಕೆ. ಆ ಅರಮನೆಯ ಒಂದು ಸುತ್ತಮುತ್ತಲಿನ ವಿಶೇಷತೆಗಳನ್ನು ನಿಮ್ಗೆ ಒಂದು ರೌಂಡ್ ಕರ್ಕೊಂಡು ಹೋಗಿ ತೋರಿಸ್ತೇನೆ. ಈಗ ನಿಮ್ಗೆ ಬರ್ರಿ ನೋಡೋಣ. ಈಗ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇದ್ದಂತಹ ಅರಮನೆಯ ಒಳಗೆ ಯಾವ ಥರ ಇದೆ ಅಂಥೇಳಿ ನೋಡೋಣಂತ. ನಾವು ಮಹೇಶ್ವರ್ ಸುತ್ತಮುತ್ತ ಕಟ್ಟಿದಂತಹ ಅರಮನೆಯಲ್ಲಿ ಭಾಳ ಟೈಮ್ ಕಳೆದ್ವಿ. ಭಾಳ ಸುಂದರವಾಗಿ ಕಟ್ಟಾರದ. ಈಗ ಅದರ ಸುತ್ತಮುತ್ತ ಮತ್ತು ಅದರೊಳಗೆ ಯಾವ ಥರ ದೇವಸ್ಥಾನಗಳು ವಿಶೇಷತೆಗಳು ಅದಾವನ್ನೋದನ್ನು ನೋಡೋಣಂತ ಬರ್ರಿ.
ಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೆ ಈ ಕೋಟೆಯ ಹೊರವಲಯದಲ್ಲಿ ಪ್ರವಾಸಿಗರಿಗಾಗಿ ಒಂದು ಸಣ್ಣ ಮಾರ್ಕೆಟು ಐತಿ, ಶಾಪಿಂಗ್ ಸೆಂಟರ್ ಅಂತಾರಲ್ಲ ಹಂಗೆ. ಅದನ್ನೊಂದು ನೋಡೋಣಂತ. ನಿಮಗೆಲ್ಲ ಗೊತ್ತಿರೋ ಹಂಗೆ ಮಹೇಶ್ವರ್ ಸಿಲ್ಕ್ ಸೀರೆಗಳು ಬಹಳ ಪ್ರಸಿದ್ಧ, ಜಗತ್ ಪ್ರಸಿದ್ಧ. ಅವುಗಳನ್ನು ಮಹಾರಾಣಿ ಅಹಲ್ಯಾದೇವಿಯವರು ಮಹಿಳೆಯರ ಸ್ವಾವಲಂಬಿಗಳಾಗಿ ಮಾಡೋದಕ್ಕೆ ಅವಾಗಲಿಂದನೇ ಬಹಳ ಪ್ರಯತ್ನಪಟ್ಟರು. ಅದರ ಮಾರಾಟ ಮಳಿಗೆ ಮತ್ತು ಅವುಗಳನ್ನು ಹೇಗೆ ನೇಯ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಕಾಂಪ್ಲೆಕ್ಸೇ ಇದೆ. ಅದ್ರ ಸುತ್ತಮುತ್ತ ನೋಡೋಣ. ಈಗ ನಾವು ನರ್ಮದಾ ನದಿಯ ಹೊರವಲಯದಲ್ಲಿ ಇದರಿಂದ ನಾವು ನೋಡಿದಾಗ ಕೋಟೆ ಯಾವ ಥರ ಕಾಣ್ತೈತೆ ಅಂತ ನೀವು ನೋಡ್ಬೋದು. ಎರಡನೇದ್ದು ನಾವು ಹೋದಾಗ ಕೇವಾಡ್ ಉತ್ಸವ ಅಂತ ನಡೀತಾ ಇತ್ತು, ಭಾಳ ದೊಡ್ಡ ಕಾರ್ಯಕ್ರಮ ಅದು. ಅದನ್ನು ಕೂಡ ನಾವು ನೋಡಿದ್ವಿ. ಕೋಟೆ ಮತ್ತು ಹೊರವಲಯ ನರ್ಮದಾ ನದಿಯಿಂದ ಹೇಗೆ ಕಾಣ್ತೈತೆ ಅನ್ನೋದನ್ನು ನೋಡೋಣ ಈಗ. ಕಟ್ಟ ಕಡೆಗೆ ರಾತ್ರಿ ನಾವೊಂದು ಲೇಸರ್ ಶೋ ಏರ್ಪಾಡಾಗಿತ್ತು. ಭಾಳ ಅದ್ಭುತವಾಗಿತ್ತು ಆ ಲೇಸರ್ ಶೋ. ಅದನ್ನು ನಾವು ಸುಮಾರು 1 ತಾಸು ನೋಡಿದ್ವಿ. ಅದರದ ಒಂದು ಝಲಕ್ಕನ್ನು ನಿಮ್ಗೆ ತೋರಿಸ್ತೇವೆ. मेरे कोल में तेरे बाजू किए मेरे कोल में ना लड़े आकर मेरा ढोल रे ना लड़े आकर मेरा ढोल रे तेरे बाजू किए मेरे कोल में तेरे बाजू किए मेरे कोलवे. ಮರುದಿವ್ಸ ಬೆಳಿಗ್ಗೆ ನಾವು ಮಹೇಶ್ವರ್ ಅಲ್ಲಿಂದ ಹೊರಟು ಇಂದೋರ್ಗೆ ಬಂದು ಹಾಲ್ಟ್ ಮಾಡಿದ್ವಿ. ಇಂದೋರ್ ಬಗ್ಗೆ ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡೋಣಂತ. ಅಲ್ಲಿ ಮಠ ನಮಸ್ಕಾರ.